ಸ್ನೇಹಿತರೆ, ವಿರಾಟ್ ಕೊಹ್ಲಿ ಮತ್ತೆ ಆರ್ಭಟಿಸಿದ್ದಾರೆ. ಒಂದ್ಸಲ ಅಲ್ಲ, ಎರಡೆರಡು ಸಲ ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸ್. ಸೌತ್ ಆಫ್ರಿಕಾ ವಿರುದ್ಧ ಒಂದೇ ಸರಣಿಯಲ್ಲಿ 2 ಮ್ಯಾಚಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಸೆಂಚುರಿ. 37ರ ವಯಸ್ಸಲ್ಲಿ ಮುಗೀತು ಯುಗ, ಇನ್ನಾಯಿತು ಕೊಹ್ಲಿ ಅಜ್ಜ ಬಿಟ್ರು, ವಯಸ್ಸಾಗ್ಬಿಡ್ತು ಅಂತೆಲ್ಲ. ಅಂದರೆ ಕ್ರಿಕೆಟಿಂಗ್ ಏಜಲ್ಲಿ ಅವ್ರನ್ನ ಕಾಲೆಳಿತಾ ಇದ್ದ ಟೈಮ್ನಲ್ಲಿ ರಾಂಚಿನಲ್ಲಿ ಮೊದಲ ಸೆಂಚುರಿ. ಈಗ ರಾಯ್ಪುರ್ನಲ್ಲಿ 102 ರನ್ ಹೊಡೆದಿದ್ದಾರೆ ವಿರಾಟ್ ಕೊಹ್ಲಿ. ಇದು ಎಷ್ಟೇ ಸೆಂಚುರಿ? ODIನಲ್ಲಿ 53ನೇ ಸೆಂಚುರಿ. ಲೈವ್ ನಮ್ಮೆಲ್ಲರ ಕಣ್ಣ ಮುಂದೆನೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇದು ಯಾವ ಟೈಮ್ನಲ್ಲಿ ಆಗ್ತಿದೆ ಅಂತ ಹೇಳಿ. ಭಾರತದ ಕ್ರಿಕೆಟ್ ಹೆವಿ ಅಂಡರ್ ಪ್ರೆಷರ್ ಇರೋ ಟೈಮ್ನಲ್ಲಿ ಇದಾಗ್ತಾ ಇದೆ. ಎಸ್ಪೆಷಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಮೇಜರ್ ಹೋಮ್ ಸೀರೀಸಲ್ಲಿ ಹೊಡೆಸ್ಕೊಂಡ ಬಳಿಕ ಫಸ್ಟ್ ನ್ಯೂಜಿಲೆಂಡ್ ವಿರುದ್ಧ ಬಂದಿಲ್ಲಿ ಹೊಡ್ಕೊಂಡು ಹೋದ್ರು, ತೊಳೆದು ಬಿಟ್ಟು ಹೋದ್ರು ನಮ್ಮನ್ನ. ಅದಾದ್ಮೇಲೆ ಸೌತ್ ಆಫ್ರಿಕಾ ವೈಟ್ ವಾಶ್ ಮಾಡಿ ಬಿಸಾಕ್ತು ನಮ್ಮನ್ನ. ಇಲ್ಲಿ ಬಂದು ICC ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಇಂಡಿಯಾ ನಂಬರ್ 1 ಸ್ಥಾನದಿಂದ ನಂಬರ್ 5ಗೆ ಕುಸ್ತು ಬಿದ್ದೋಯ್ತು. ಪಾಕ್ಗಿಂತ ಕೆಳಗೆ ಹೋಗ್ತಾ ಇದ್ದೀವಿ ಅನ್ನೋ ಆತಂಕ. ಇಂಥ ಟೈಮ್ನಲ್ಲಿ ವಿರಾಟ್ ಕೊಹ್ಲಿ ಒಂದು ಗ್ರೇಟ್ ಸ್ಟೋರಿ ಬರಿತಾ ಇದ್ದಾರೆ. ಅದು ಕೇವಲ ಕ್ರಿಕೆಟ್ ಸ್ಪೋರ್ಟ್ಸ್ ಸ್ಟೋರಿ ಅಲ್ಲ, ಗ್ರೇಟ್ ಕಮ್ ಬ್ಯಾಕ್ ಸ್ಟೋರಿ. ಅದು ಕೊಹ್ಲಿ ಮಾತ್ರ ಬರೆಯೋಕೆ ಸಾಧ್ಯ ಆಗೋ ಸ್ಟೋರಿ ಅಂತ ಕಾಣುತ್ತೆ. ಇನ್ನು ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಗೆ ಜಾಯಿನ್ ಆಗಬಹುದು. ಸ್ನೇಹಿತರೆ, ಸಿಚುವೇಶನ್ ಫಸ್ಟ್ ನೋಡಿ. ಟೆಸ್ಟ್ ಕ್ರಿಕೆಟ್ ಸೀರಿಯಸ್ ಟ್ರಬಲ್. ಆಗಲೇ ಹೇಳಿದಂತೆ ನ್ಯೂಜಿಲೆಂಡ್ 3-0ನಲ್ಲಿ ಹೊಡ್ಕೊಂಡು ಹೋದ್ರು. ಆಫ್ರಿಕಾ 2-0ನಲ್ಲಿ ವೈಟ್ ವಾಶ್ ಮಾಡ್ತು, 2 ವೈಟ್ ವಾಶ್. ಇದು 1999ರ ಬಳಿಕ ಭಾರತಕ್ಕೆ ತವರಿನಲ್ಲಿ ಮೊದಲ ಡಬಲ್ ವೈಟ್ ವಾಶ್. ನಮ್ಮ ಹಳೆಯ ಕೋಟೆ, ತವರಿನಲ್ಲಿ ಭಾರತವನ್ನು ಅಲ್ಲಾಡ್ಸಕ್ಕಾಗಲ್ಲ ಅನ್ನೋ ಈ ಕೋಟೆ ಅಲುಗಾಡ್ತಾ ಇದೆ. ರೋಹಿತ್ ಶರ್ಮಾ ರಿಟೈರ್ ಆದ್ರು ಟೆಸ್ಟ್ನಿಂದ. 67 ಮ್ಯಾಚಲ್ಲಿ 4000+ ರನ್ ಹೊಡೆದ್ರು. ವಿರಾಟ್ ಕೊಹ್ಲಿ ಕೂಡ ಟೆಸ್ಟ್ನಿಂದ ರಿಟೈರ್ ಆದ್ರು. 123 ಟೆಸ್ಟ್ಗಳಲ್ಲಿ 9230 ರನ್ ಹೊಡೆದ್ರು. ಅಲ್ಲಿಗೆ ನಮ್ಮ ಟೆಸ್ಟ್ ಕ್ರಿಕೆಟ್ನಿಂದ 2 ಎಕ್ಸ್ಪೀರಿಯನ್ಸ್ಡ್ ಕಂಬಗಳು, ಪಿಲ್ಲರ್ಗಳು ಮಾಯ ಆದವು. ಶುಭ್ಮನ್ ಗಿಲ್ ಹೊಸ ಕ್ಯಾಪ್ಟನ್, ಆದರೆ ಕರೆಂಟ್ಲಿ ಅವರು ಇಂಜರ್ಡ್, ಗಾಯಗೊಂಡಿದ್ದಾರೆ. ಯಂಗ್ ಪ್ಲೇಯರ್ಸ್ ಜುರೇಲು, ಜೈಸ್ವಾಲ್, ಅಭಿಮನ್ಯು ಅವರಿನ್ನೂ ಸೆಟಲ್ ಆಗ್ತಾ ಇದ್ದಾರೆ ಅಷ್ಟೇ. ಫ್ಯಾನ್ಸ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಏನಪ್ಪ ಅಂಥೇಳಿ. ಎಕ್ಸ್ಪರ್ಟ್ಸ್ ಕೂಡ ತುಂಬ ವರಿ ಮಾಡ್ಕೊಳ್ತಿದ್ದಾರೆ. ಪ್ರತಿಯೊಬ್ಬರು ಪ್ರಶ್ನೆ ಕೇಳ್ತಿದ್ದಾರೆ, ಏನಾಗ್ತಾ ಇದೆ ಭಾರತೀಯ ಕ್ರಿಕೆಟ್ಗೆ ಅಂಥೇಳಿ. ಅಂಥ ಟೈಮ್ನಲ್ಲಿ ಸಡನ್ಲಿ ಈ ಎಲ್ಲ ಗೊಂದಲಗಳ ನಡುವೆ ಒಂದು ಬ್ರೈಟ್ ಲೈಟ್ ಥರ ಬೆಳಕನ್ನು ಕೊಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ. ಸ್ನೇಹಿತರೆ, ನಾವೀಗ ರಾಂಚಿಯಲ್ಲಿ ನಡೆದ ಮೊದಲ ODI ಮ್ಯಾಚ್ಗೆ ಹೋಗೋಣ. ಇಂಡಿಯಾ ಒಂಥರ ಟೈಟ್ ಸ್ಪಾಟಲ್ಲಿತ್ತು. ಅರ್ಲಿ ವಿಕೆಟ್ಸ್ ಬಿದ್ದೋಗ್ಬಿಟ್ಟಿದ್ವು. ಗಿಲ್ ರೂಲ್ಡ್ ಔಟ್ ಆಗಿದ್ದಾರೆ ಇಂಜುರಿಯಿಂದಾಗಿ. ಶ್ರೇಯಸ್ ಅಯ್ಯರ್ ಅವ್ರದ್ದು 61ರ ಆವರೇಜ್ ಇದೆ 2023 ವರ್ಲ್ಡ್ ಕಪ್ನಲ್ಲಿ, ಅವರು ಕೂಡ ಮಿಸ್ಸಿಂಗ್. ನೆಕ್ಸ್ಟ್ ಬ್ಯಾಟರ್ ಅಂತಿದ್ದು ರಾಹುಲ್ ಮಾತ್ರ. ಪ್ರೆಷರ್ ಇತ್ತು ಅವ್ರ ಮೇಲೂ ಕೂಡ. ಅಂತ ಟೈಮ್ನಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಬಂದ್ರು. ಇಬ್ರು ಸೀನಿಯರ್ಸ್, ಇಬ್ರು ಹೆಂಗ್ ವಿನ್ ಆಗಬೇಕು ಅಂತ ಗೊತ್ತಿರೋರು. ಅವರ ಪಾರ್ಟ್ನರ್ಶಿಪ್ ಎಷ್ಟು? 136 ರನ್ಗಳು. ರೋಹಿತ್ 57 ರನ್ ಚಚ್ಚಿದ್ರು ಫಾಸ್ಟ್ ಆಗಿ. ವಿರಾಟ್ ಕೊಹ್ಲಿ ಅವರು ಯಾವಾಗಲೂ ಹೇಗೆ ಆಡ್ತಾರೋ ಹಾಗೆ ಆಡಿದ್ರು. ವಿಂಟೇಜ್ ಕ್ಲಾಸ್, ಕಾಮ್, ಕಾನ್ಫಿಡೆಂಟ್, ಅಂಡರ್ ಕಂಟ್ರೋಲ್. ವಿರಾಟ್ ಕೊಹ್ಲಿ 120 ಬಾಲಲ್ಲಿ 135 ರನ್ ಚಚ್ಚಿದ್ರು. 100 ಆದ್ಮೇಲಂತೂ ಫುಲ್ ಆಕ್ಸಿಲರೇಷನ್, 11 ಫೋರ್ಸ್, 7 ಸಿಕ್ಸರ್ಗಳನ್ನ ಸಿಡಿಸಿದ್ರು. ಅದು ಅವರ 52ನೇ ODI ಸೆಂಚುರಿ ಆಗಿತ್ತು. ಸ್ನೇಹಿತರೆ, ಅದು ಯಾವುದೇ ಬ್ಯಾಟರ್ಗೆ ಒಂದು ಸಿಂಗಲ್ ಫಾರ್ಮ್ಯಾಟ್ ನಲ್ಲಿ ಹೈಯೆಸ್ಟ್ ಸೆಂಚುರಿ ಇಡೀ ಜಗತ್ತಲ್ಲಿ. ಇಂಡಿಯಾ 62 ರನ್ಗಳಿಂದ ಮ್ಯಾಚ್ ಗೆಲ್ತು. ಅಲ್ಲಿಂದ ಮೂಡ್ ಮತ್ತೆ ಶಿಫ್ಟ್ ಆಯಿತು. ಒಳ್ಳೆ ಸ್ಮಶಾನ ಮೌನ ಇತ್ತು ಭಾರತೀಯ ಪಾಳೆಯದಲ್ಲಿ ಅಲ್ಲಿವರೆಗೂ ಕೂಡ, ಬ್ಯಾಕ್ ಟು ಬ್ಯಾಕ್ ಟೆಸ್ಟ್ ಸೋಲುಗಳಿಂದ. ನೆಕ್ಸ್ಟ್ ರಾಯ್ಪುರ್ ODI, ಸೆಕೆಂಡ್ ODI. ಅಗೇನ್ ಹ್ಯೂಜ್ ಎಕ್ಸ್ಪೆಕ್ಟೇಷನ್ಸ್ ಇದ್ವು. ಇಲ್ಲೂ ಕೂಡ ಅರ್ಲಿ ವಿಕೆಟ್ಸ್ ಬಿದ್ವು. ಜೈಸ್ವಾಲ್ ಔಟ್, ರೋಹಿತ್ ಔಟ್, ತುಂಬಾ ಚೀಪಾಗಿ ಬೇಗ ಔಟ್ ಆಗ್ಬಿಟ್ರು. ಇಂಡಿಯಾ 62ಕ್ಕೆ 2 ವಿಕೆಟ್ ಕಳ್ಕೊಂಡಿತ್ತು. ಆವಾಗ ಆಗಮನ ಆಯಿತು ಕಿಂಗ್ ಕೊಹ್ಲಿ ಅವ್ರದ್ದು, ಹಾಗೆ ಋತುರಾಜ್ ಗಾಯಕ್ವಾಡ್ ಅವ್ರದ್ದು. ಗಾಯಕ್ವಾಡ್ ಕೂಡ ಅದ್ಭುತವಾಗಿ ಆಡಿದ್ರು. ಮೊದಲ ODI 100 ಹೊಡೆದ್ರು. ಅವರಿಗೆ ಕೆಲವೊಂದ್ಸಲಿ ಸಿಗಬೇಕಾಗಿರೋ ಚಾನ್ಸ್ ಸಿಕ್ಕಿಲ್ವೇನೋ ಅಂತ ಅನ್ಸುತ್ತೆ. ಈ ಸಲ ಅವರು ಆನ್ಸರ್ ಕೊಟ್ಟರು. 83 ಬಾಲಿಗೆ 105 ರನ್ ಚಚ್ಚಿದ್ರು. ಪಾರ್ಟ್ನರ್ಶಿಪ್ ಹ್ಯೂಜ್, 195 ರನ್ಸ್. ಸೌತ್ ಆಫ್ರಿಕಾ ಮುಂದೆ 3ನೇ ವಿಕೆಟ್ಗೆ ಭಾರತದ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಇದು. ಜೊತೆಗೆ ವಿರಾಟ್ ಕೊಹ್ಲಿ ಅಗೇನ್ ವಿಂಟೇಜ್ ಕ್ಲಾಸಿಕ್ ಮೋಡ್. ಸಿಂಗಲ್ಸ್, ಡಬಲ್ಸ್, ಟೈಮಿಂಗ್, ಪೇಷನ್ಸ್ ಅಂದರೆ ತಾಳ್ಮೆ, ಹಾಗೆ ಅಗತ್ಯ ಬಿದ್ದಾಗಲೆಲ್ಲ ಆಕ್ಸಲರೇಷನ್. ವಿರಾಟ್ ಕೊಹ್ಲಿ ಇನ್ನೊಂದು ಸೆಂಚುರಿ ತಗೊಂಡ್ರು ಬ್ಯಾಕ್ ಟು ಬ್ಯಾಕ್. 90 ಬಾಲಲ್ಲಿ 100 ಮಾಡಿದ್ರು. 102 ಇದ್ದಾಗ ಔಟ್ ಆದರು. ಆದರೆ ಅದು ಯಾರಿಗೂ ಅತೃಪ್ತಿ ಉಂಟು ಮಾಡಲಿಲ್ಲ.
ಯಾಕಂದರೆ ವಿರಾಟ್ ಕೊಹ್ಲಿ ಇದ್ದಿದ್ದು 53ನೇ ODI ಸೆಂಚುರಿ 37ರ ವಯಸ್ಸಲ್ಲಿ. ಇವಾಗಲೂ ಕೂಡ ಅದೇ ಅಗ್ರೆಷನ್, ಅದೇ ಫಿಟ್ನೆಸ್, ಅದೇ ಆವೇಶ, ಅದೇ ರೋಷ, ಅದೇ ಕ್ಲಾಸ್. ಸ್ನೇಹಿತರೆ, ಒಂದು ಕ್ಷಣ ಯೋಚನೆ ಮಾಡಿ, ಸ್ವಲ್ಪ ಟೈಮ್ ಬೇಕಾಗುತ್ತೆ ಇದನ್ನು ಅರ್ಗಿಸ್ಕೊಳ್ಳಿಕ್ಕೆ. ವಿರಾಟ್ ಕೊಹ್ಲಿ ಏನು ಅಚೀವ್ ಮಾಡಿದ್ದಾರೆ ಇವತ್ತು ಅಂತ. 53 ODI ಸೆಂಚುರಿಗಳು, ಒಟ್ಟು 30 ಟೆಸ್ಟ್ ಸೆಂಚುರಿಗಳು, 1 T20 ಇಂಟರ್ನ್ಯಾಷನಲ್ ಸೆಂಚುರಿ, ಟೋಟಲ್ 84 ಇಂಟರ್ನ್ಯಾಷನಲ್ ಸೆಂಚುರೀಸ್. ವಿರಾಟ್ ಕೊಹ್ಲಿ ಮುಂದೆ ಆಲ್ ಫಾರ್ಮ್ಯಾಟ್ ಸೆಂಚುರೀಸ್ನ ಕಂಬೈನ್ ಮಾಡಿದಾಗ ಒಬ್ಬ ವ್ಯಕ್ತಿ ನಿಂತಿರೋದು ಮುಂದೆ, ಸಚಿನ್ ತೆಂಡೂಲ್ಕರ್ ನಂಬರ್ 1 ಇದ್ದಾರೆ. ಅವ್ರದ್ದು 100 ಆಗಿದ್ದಾವೆ. 49 ODIನಲ್ಲಿ, 51 ಟೆಸ್ಟ್ನಲ್ಲಿ. ಆದರೆ ಆಕ್ಟಿವ್ ಪ್ಲೇಯರ್ಸಲ್ಲಿ, ಕರೆಂಟ್ ಇಂಟರ್ನ್ಯಾಷನಲ್ ಆಕ್ಟಿವ್ ಪ್ಲೇಯರ್ಸಲ್ಲಿ ವಿರಾಟ್ ಕೊಹ್ಲಿನೇ ನಂಬರ್ 1. ಅವ್ರು ಆಡ್ತಿರೋದು ನೋಡಿದ್ರೆ ಇನ್ನೊಂದು 2 ವರ್ಷ ಆಡಿದ್ರೆ ಅದನ್ನು ಕೂಡ ಬೀಟ್ ಮಾಡಿ ಇವರು 100 ಮಾಡೋ ಆ ರೋಷವನ್ನ, ಎನರ್ಜಿಯನ್ನು ವಿರಾಟ್ ಕೊಹ್ಲಿ ಇವತ್ತಿಗೂ ತೋರಿಸ್ತಾ ಇದ್ದಾರೆ. ಅವರಿರೋ ಫಿಟ್ನೆಸ್ ನೋಡಿದ್ರೆ ಇನ್ನು 2-3 ವರ್ಷ ಆರಾಮಾಗಿ ಆಡೋ ಥರ ಕಾಣಿಸ್ತಾ ಇದ್ದಾರೆ. ಕಾನ್ಸಂಟ್ರೇಷನ್, ಹ್ಯಾಂಡ್ ಐ ಕೋಆರ್ಡಿನೇಷನ್ ಏನು ಕಮ್ಮಿ ಆಗಿಲ್ಲ ಅವ್ರದ್ದು. ಟೆಸ್ಟ್ ಕ್ರಿಕೆಟಿಂದ ರಿಟೈರ್ ಆದ್ರೇನಂತೆ, ODIನಲ್ಲಿ ಆಡ್ತಾ ಇದ್ದೀನಲ್ಲ ಅಂತ ಬರೋ ರೆಕಾರ್ಡ್ಸ್ನೆಲ್ಲ ಬ್ರೇಕ್ ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಟೀಮ್ಗೆ, ಹೊಸಬ್ರಿಗೆ, ಯಾರಾದರೂ ಕ್ರಿಕೆಟರ್ ಆಗಬೇಕು ಅಂದ್ಕೊಳ್ಳೋರಿಗೆ, ಆಗಿರೋ ಯಂಗ್ಸ್ಟರ್ಸ್ಗೆ ಹೊಸ ಸ್ಟ್ಯಾಂಡರ್ಡ್ಸ್ನ, ಬೆಂಚ್ ಮಾರ್ಕನ್ನು ಸೆಟ್ ಮಾಡ್ತಾ ಇದ್ದಾರೆ. ಕ್ಯಾಪ್ಟನ್ ಅಲ್ಲದೆ ಇದ್ರೇನು, ಇವತ್ತು ಕೂಡ ಫ್ರಂಟಿಂದ ನಿಂತ್ಕೊಂಡು ಲೀಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ನೇಹಿತರಿಗೆ ಬ್ಯಾಕ್ ಟು ಬ್ಯಾಕ್ 2 ಸೆಂಚುರಿ ಹೊಡೆದ್ರಲ್ಲ, ಇದು 10ನೇ ಸಲ ಇವರು ಬ್ಯಾಕ್ ಟು ಬ್ಯಾಕ್ ಈ ರೀತಿ ODI ಸೆಂಚುರೀಸನ್ನು ಹೊಡಿತಿರೋದು. ಜೊತೆಗೆ ಕೊಹ್ಲಿ 77 ಮ್ಯಾಚ್ ವಿನ್ನಿಂಗ್ ODI ನಾಕ್ಸನ್ನು ಮಾಡಿದ್ದಾರೆ. ಅಂದರೆ ಅವರು ಈ ರೀತಿ ಬಿಗ್ ಸ್ಕೋರ್ ಮಾಡಿದಾಗ ಟೀಮ್ ಇಂಡಿಯಾ ವಿನ್ ಆಗಿದೆ. ಇಲ್ಲೂ ಕೂಡ ಸಚಿನ್ ತೆಂಡೂಲ್ಕರ್ ಅವರ ಬಳಿಕ ವಿರಾಟ್ ಕೊಹ್ಲಿನೇ ಇರೋದು ಈ ಒಂದು ದಾಖಲೆಯಲ್ಲೂ ಕೂಡ. ಹೀಗಾಗಿ ಸ್ನೇಹಿತರೆ, ವಿರಾಟ್ ಕೊಹ್ಲಿ ಕೇವಲ ಗ್ರೇಟ್ ಮಾತ್ರ ಅಲ್ಲ, ಅವರು ಕನ್ಸಿಸ್ಟೆಂಟ್, ಅಂದರೆ ನಿರಂತರವಾಗಿ ಅವ್ರ ಮೇಲೆ ಡಿಪೆಂಡ್ ಆಗ್ಬೋದು, ಆ ರೀತಿ ಪರ್ಫಾರ್ಮೆನ್ಸ್ ಅನ್ನು ತಗೊಂಡ್ಬರ್ತಾ ಇದ್ದಾರೆ. ಹಾಗೆ ಸ್ನೇಹಿತರೆ, ಯಾಕೆ 2 ಸೆಂಚುರೀಸ್ ಯಾಕೆ ಮುಖ್ಯ ಇಂಡಿಯಾಗೆ ಅನ್ನೋ ಪ್ರಶ್ನೆ ಕೆಲವು ಕೇಳ್ಬೋದು. 2 ಸೆಂಚುರಿ ಹೊಡೆದುಕೊಳ್ಳೋ ಭಾಳ ದೊಡ್ಡದ ಅಂತ ಹೇಳಿ. ಆದರೆ ಸ್ನೇಹಿತರೆ, ಟೀಮ್ ಇರೋ ಸಿಚುವೇಶನ್ ನೋಡಿ, ಟ್ರಾನ್ಸಿಷನ್ ಮೋಡ್ನಲ್ಲಿದೆ. ಸೀನಿಯರ್ ಪ್ಲೇಯರ್ಸ್ ಎಲ್ಲ ರಿಟೈರ್ ಆಗ್ತಿದ್ದಾರೆ ಒಬ್ಬೊಬ್ಬರಾಗಿ. ಹೊಸ ಪ್ಲೇಯರ್ಸ್ ಇವಾಗಲೂ ಕೂಡ ನಿಧಾನಕ್ಕೆ ಹಂತವಾಗಿ ಕಣ್ಣು ಬಿಡ್ತಾ ಇದ್ದಾರೆ. ಟೆಸ್ಟ್ ಟೀಮ್ ಅಂತೂ ತುಂಬಾ ಒದ್ದಾಟದಲ್ಲಿದೆ. ಬ್ಯಾಟಿಂಗ್ ಕೊಲ್ಯಾಪ್ಸಸ್ ಪದೇ ರಿಪೀಟ್ ಆಗ್ತಾ ಇದೆ. ಭಾರತದ ಫಸ್ಟ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಲಾಸ್ಟ್ 6 ಟೆಸ್ಟ್ಗಳಲ್ಲಿ 238. 2010ರ ಬಳಿಕ ಇದು ಲೋವೆಸ್ಟ್ ಇದು ನಮ್ದಿದು, ಇಂಥ ಕಳಪೆ ಆಟ. ಹಾಗಾಗಿ ಟೀಮ್ಗೆ ಕಾನ್ಫಿಡೆನ್ಸ್ ಬೇಕಾಗಿತ್ತು, ಲೀಡರ್ಶಿಪ್ ಬೇಕಾಗಿತ್ತು, ಒಂದು ನಂಬಿಕೆ ಅನ್ನೋದು ಬೇಕಾಗಿತ್ತು. ಕೊಹ್ಲಿ ಅದನ್ನೇ ಕೊಡ್ತಾ ಇದ್ದಾರೆ. ಹಾಗಾಗಿ ಕೇವಲ ರನ್ಸ್ ಅಲ್ಲ ಇದು 2 ಸೆಂಚುರೀಸ್. ಇದರಲ್ಲಿ ಮೆಸೇಜಸ್ ಇದೆ, ಟೀಮಿಗೆ ಮೆಸೇಜ್ ಇದೆ, ಮ್ಯಾನೇಜ್ಮೆಂಟಿಗೆ ಮೆಸೇಜ್ ಇದೆ. ಅವರು ಹೇಳ್ತಿದ್ದಾರೆ, ವಿರಾಟ್ ಕೊಹ್ಲಿ ಎಂಥ ಟೀಮೇ ಬರಲಿ, ನಾವು ಸ್ಟಿಲ್ ಡಾಮಿನೇಟ್ ಮಾಡೋ ಫೋರ್ಸ್ ನಾವು, ಇಂಡಿಯನ್ ಕ್ರಿಕೆಟ್ ಇದು ಅನ್ನೋ ಮೆಸೇಜ್ ಪಾಸ್ ಮಾಡ್ತಿದ್ದಾರೆ. ನಿಮ್ಮಿಂದಲೂ ಇಂಥ ಇನ್ನಿಂಗ್ಸ್ ಬರಬೇಕು, ನೀವು ಕೂಡ ಹೀಗೆ ಆರ್ಭಟಿಸಬಹುದು, ನಿಮ್ಮನ್ನು ಕೂಡ ದೇಶ ಹೀಗೆ ಗುರುತಿಸುತ್ತೆ, ಬಿಲ್ಡ್ ಮಾಡಿ ಅನ್ನೋ ಮೆಸೇಜ್ ಪಾಸ್ ಮಾಡ್ತಿದ್ದಾರೆ. ಜೊತೆಗೆ ಸ್ನೇಹಿತರೆ, ಕೇವಲ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಲ, ಪಾರ್ಟ್ನರ್ಶಿಪ್ ಹೇಗೆ ಬಿಲ್ಡ್ ಮಾಡೋದು ಅನ್ನೋದು ಹೊಸ ಜನರೇಷನ್ ಕಲಿಬೇಕು. ಎಲ್ಲ ಇಂಡಿವಿಜುವಲ್ ಹೊಡಿತೀನಿ ಅಂತ ಅವರವ್ರ ಆಟದ ಕಡೆ ನೋಡ್ತಾರೆ. ಆದರೆ ವಿರಾಟ್ ಕೊಹ್ಲಿ ರೋಹಿತ್ ಜೊತೆಗೆ 136 ರನ್ ಪಾರ್ಟ್ನರ್ಶಿಪ್ ಫಸ್ಟ್ ODIನಲ್ಲಿ, ರಾಂಚಿನಲ್ಲಿ. ಇಲ್ಲಿ ರಾಯ್ಪುರದಲ್ಲಿ ಗಾಯಕ್ವಾಡ್ ಜೊತೆಗೆ 195 ರನ್ಸ್ ಪಾರ್ಟ್ನರ್ಶಿಪ್. ಜೊತೆಗಿರೋರನ್ನ ಆಡಿಸ್ಕೊಂಡು, ಮಧ್ಯೆ ಮಾತಾಡಿಕೊಂಡು, ಗೈಡೆನ್ಸ್ ಕೊಟ್ಕೊಂಡು ಇನ್ನಿಂಗ್ಸ್ ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಅವ್ರು ಬರೀ ಸ್ಕೋರ್ ಮಾಡ್ತಾ ಇಲ್ಲ, ಟೀಚ್ ಮಾಡ್ತಾರೆ, ಟೀಮನ್ನೇ ಲಿಫ್ಟ್ ಮಾಡ್ತಾರೆ ವಿರಾಟ್ ಕೊಹ್ಲಿ. ನೋಡಿ ಸ್ನೇಹಿತರೆ, ಟೆಸ್ಟ್ ಕ್ರಿಕೆಟ್ ಅವರ ಪ್ರೀತಿ ಪಾತ್ರ ಫಾರ್ಮ್ಯಾಟ್ ಆಗಿತ್ತು. ಅದರಿಂದ ರಿಟೈರ್ ಆಗೋ ಪರಿಸ್ಥಿತಿ ಅವ್ರದ್ದು ಬಂತು. ಆಡ್ತಾ ಇಲ್ಲ. 8,848 ರನ್ ಹೊಡೆದ್ರು ಅವರು 48ರ ಆವರೇಜ್ನಲ್ಲಿ, 30 100, 7 ಡಬಲ್ 100. ಜೊತೆಗೆ ವಿದೇಶಗಳಲ್ಲಿ ಭಾರತದ ಅತ್ಯಂತ ಸಕ್ಸಸ್ಫುಲ್ ಕ್ಯಾಪ್ಟನ್. ಫೈನಲ್ ಟ್ರೋಫಿ ಸಿಗದೆ ಇರ್ಬೋದು ಅವರಿಗೆ, ಆದರೆ ಮ್ಯಾಚ್ಗಳ ವಿನ್ನಿಂಗ್ ನಂಬರ್ಸ್ ತೆಗೆದು ನೋಡಿದಾಗ ಮೋಸ್ಟ್ ಸಕ್ಸಸ್ಫುಲ್ ಟೆಸ್ಟ್ ಕ್ಯಾಪ್ಟನ್ ಓವರ್ಸೀಸ್ ವಿರಾಟ್ ಕೊಹ್ಲಿ. ಅಲ್ಲಿಂದನೇ ಆ ಫಾರ್ಮ್ಯಾಟ್ನೇ ಬಿಟ್ಟು ಹೋಗೋದು ಅವ್ರನ್ನ ಹರ್ಟ್ ಮಾಡಿರುತ್ತೆ. ಎಸ್ಪೆಷಲಿ ವಿರಾಟ್ ಕೊಹ್ಲಿ ತುಂಬ ಪ್ರೀತಿಸ್ತಾರೆ ಟೆಸ್ಟ್ ಫಾರ್ಮ್ಯಾಟ್ನ. ಹಾಗಂತ ನಂದು ಮುಗೀತು ಅಂತ ಅವರು ಫೇಡ್ ಆಗಲಿಲ್ಲ. ಅವರು ಗೇರ್ನ ಡೌನ್ ಶಿಫ್ಟ್ ಮಾಡಲಿಲ್ಲ. ಅದರ ಬದಲಿಗೆ ಇರೋ ಒಂದು ಪಾತ್ ODI, ಅದರಲ್ಲಿ ಅದ್ಭುತವಾಗಿ ಎಕ್ಸೆಲ್ ಆಗ್ತಾ ಇದ್ದಾರೆ. ಪ್ರತಿ ಪಂದ್ಯವನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಈಗ ಫೈನಲಿ ಸ್ನೇಹಿತರೆ, ಇದರಿಂದ ಟೀಮ್ ಇಂಡಿಯಾಗೆ ಏನಾದ್ರು ಹೆಲ್ಪ್ ಆಗುತ್ತಾ? ಎಸ್ ಸ್ನೇಹಿತರೆ, ಮೊಮೆಂಟಮ್ ಮ್ಯಾಟರ್ ಆಗುತ್ತೆ ಕ್ರಿಕೆಟ್ನಲ್ಲಿ. ವಿರಾಟ್ ಕೊಹ್ಲಿ ನೋಡಿ ಈಗ ಉಳಿದ ಆಟಗಾರರು ಕೂಡ ಕಲಿತಾರೆ. ಇನ್ನಿಂಗ್ಸ್ ಬಿಲ್ಡ್ ಮಾಡೋದು ಹೇಗೆ, ಪ್ರೆಷರ್ನ ಅಬ್ಸಾರ್ವ್ ಮಾಡ್ಕೊಳ್ಳೋದು ಹೇಗೆ ಕಲಿತಾರೆ. ಜೊತೆಗೆ ODI ಸೀರೀಸ್ನಲ್ಲಿ ಭಾರತ ಆರ್ಭಟಿಸಿದ ರೀತಿ ಇದೆಯಲ್ಲ, ಕಮ್ ಬ್ಯಾಕ್ ಮಾಡಿದ ರೀತಿ, ಆ ಹೀನಾಯ ಸೋಲಿನಿಂದ, ಅದು ಈ ವೈಟ್ ಬಾಲ್ ಕ್ರಿಕೆಟ್ನ ಈ ಪಾಸಿಟಿವಿಟಿ ರೆಡ್ ಬಾಲ್ ಕ್ರಿಕೆಟ್ಗೂ ಸ್ವಲ್ಪ ಬ್ಯಾಕ್ ಫ್ಲೋ ಹೋಗುತ್ತೆ ಅಲ್ಲಿಗೆ. ಕಳೆಗುಂದಿರೋ ಪ್ಲೇಯರ್ಸ್ಗೆ ಹೊಸ ಚೈತನ್ಯ ಬರುತ್ತೆ ಇದರಿಂದ. ಹಾಗಾಗಿ ಇದು ಟರ್ನಿಂಗ್ ಪಾಯಿಂಟ್ ಆಗಬಹುದು, ಕೇವಲ ಕೊಹ್ಲಿಗೆ ಮಾತ್ರ ಅಲ್ಲ, ಇಂಡಿಯನ್ ಕ್ರಿಕೆಟ್ಗೇನೆ.
ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಕೂಡ ನೋಡೋಕೆ ಶುರು ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.